ಕ್ವಶನ್ ಪೇಪರನ್ನು ಕೀ ಆನ್ಸರ್ನೊಂದಿಗೆ ತಂದಿದ್ದೀನಿ. ಸೊ ಎಲ್ಲ ವಿಷಯಗಳಲ್ಲಿನೂ ಕೂಡ ವಿಡಿಯೋಗಳನ್ನು ಹಾಕಿದ್ದೀವಿ. ನೋಡದಿದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದೆ ಮತ್ತು ಪ್ಲೇಲಿಸ್ಟ್ ಲಿಂಕನ್ನು ಸಹಿತ ಹಾಕಿದ್ದೀನಿ, ಅವುಗಳನ್ನು ಸಹಿತ ನೋಡ್ಬೋದು. ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಅಂತ ಮತ್ತೊಮ್ಮೆ ಹೇಳ್ತಾ, ನಮ್ಮದೊಂದು ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ, ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಬಹು ಆಯ್ಕೆಗಳಲ್ಲಿ ಪ್ರಶ್ನೆ ಒಂದಿತ್ತು, ದಿವಾನಿ ಅದಾಲತ್ ಎಂಬ ನಾಗರಿಕ ನ್ಯಾಯಾಲಯವನ್ನು ಸ್ಥಾಪಿಸಿದವನು ಡ್ಯಾಶ್ ಅಂತ ಕೇಳಿದರೆ ಉತ್ತರ ಬರುತ್ತೆ ಆಪ್ಷನ್ ಎ ಲಾರ್ಡ್ ಕಾರ್ನ್ ವಾಲಿಸ್ ಅಂತ. ಮುಂದಿನ ಪ್ರಶ್ನೆ, ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಡ್ಯಾಶ್ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಅಂತ ಕೇಳಿದರೆ ಉತ್ತರ ಇದೆ ಆಯ್ಕೆ ಸಿ ಮಂಗಳೂರು ಒಪ್ಪಂದ. ಪ್ರಶ್ನೆ 3, 1966ರ ತಾಷ್ಕೆಂಟಿನಲ್ಲಿ ಭಾರತ ಪಾಕಿಸ್ತಾನಗಳ ಮಧ್ಯೆ ಡ್ಯಾಶ್ ಒಪ್ಪಂದಕ್ಕೆ ಪರಿಷ್ಕರಿಸಿತ್ತು ಅಂತ ಕೇಳಿದರೆ ಉತ್ತರ ಬಿ ರಸಿಯಾ. 4ನೇ ಪ್ರಶ್ನೆ, ಎಸ್ ಜನರನ್ನು ವಿಭಿನ್ನ ಸ್ತರಗಳಾಗಿ ವರ್ಗೀಕರಿಸುವ ವ್ಯವಸ್ಥೆಗೆ ಅಥವಾ ಅವರನ್ನು ಶ್ರೇಣಿಗಳಿಂದ ಭಿನ್ನ ಸ್ಥಾನಗಳಲ್ಲಿ ಭಾಗವಹಿಸುವ ಕ್ರಮಕ್ಕೆ ಏನಂತ ಕರೀತಾರೆ? ಆಯ್ಕೆ ಬಿ ಸಾಮಾಜಿಕ ಸ್ತರ ವಿನ್ಯಾಸ ಅಂತ ಕರೀತಾರೆ. ಮುಂದಿನ ಪ್ರಶ್ನೆ, ಎಸ್ 5, ಯಾವುದೇ ಪೂರ್ವ ಯೋಜನೆ ಇಲ್ಲದೆ ಅನಿಶ್ಚಿತವಾಗಿ ಒಂದು ಆಸಕ್ತಿಯ ಸುತ್ತ ನೆರೆದಿರುವ ಜನರಾಶಿಗೆ ಏನಂತ ಕರೀತಾರೆ? ಅದನ್ನು ಜನಮಂದೆ ಅಂತ ಕರೀತಾರೆ. ಮುಂದಿನ ಪ್ರಶ್ನೆ 6, ಕೋಸಿ ಯೋಜನೆಯು ಭಾರತ ಮತ್ತು ಡ್ಯಾಶ್ ದೇಶಗಳ ಸಂಯುಕ್ತ ಯೋಜನೆಯಾಗಿದೆ ಅಂತ ಕೇಳಿದರೆ 6ನೇ ಪ್ರಶ್ನೆ ಉತ್ತರ ನೇಪಾಳ. ಮುಂದಿನ ಪ್ರಶ್ನೆ 7, ವಿಶ್ವಸಂಸ್ಥೆಯ ಸಚಿವ ಸಂಪುಟ ಅಥವಾ ಮಾದರಿಯಲ್ಲಿರುವ ಅಂಗಸಂಸ್ಥೆ ಯಾವುದು ಕೇಳಿದರೆ ಆಯ್ಕೆ ಎ ಭದ್ರತಾ ಸಮಿತಿ. ಪ್ರಶ್ನೆ 8, ಗ್ರಾಹಕನಿಗಿರುವ ಮತ್ತೊಂದು ಹೆಸರೇನು? ಆತನಿಗೆ ಮಾರುಕಟ್ಟೆಯ ರಾಜ ಅಂತ ಕರೀತಾರೆ. ಮಾರುಕಟ್ಟೆ ರಾಜ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರಿಸಲಿಕ್ಕಿರ್ತಕ್ಕಂಥ ಪ್ರಶ್ನೆ ಕೊಟ್ಟಿದ್ರು, ಆಧುನಿಕ ಶಿಕ್ಷಣದ ಪ್ರಸಾರಕ್ಕೆ ಉತ್ತೇಜನ ಕೊಟ್ಟ ಮೊದಲ ಬ್ರಿಟಿಷ್ ಅಧಿಕಾರಿ ಯಾರು ಅಂತ ಕೇಳಿದ್ದಾರೆ. ಸೊ ಉತ್ತರ ಲಾರ್ಡ್ ವಾರ್ನ್ ಹೇಸ್ಟಿಂಗ್ಸ್ ಅಂತಕ್ಕಂಥದ್ದು. ಪ್ರಶ್ನೆ 10, ಮಂದಗಾಮಿ ಯುಗ ಅಂದರೆ ಏನು ಅಂತ ಕೇಳಿದ್ದಾರೆ. ಉತ್ತರ ನೋಡೋಣ. ಸಾಂಪ್ರದಾಯಿಕವಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಾರಂಭದ 20 ವರ್ಷಗಳನ್ನು ಮಂದಗಾಮಿಗಳ ಯುಗ ಅಂತ ಕರಿತೀವಿ. 11, ಭ್ರಷ್ಟಾಚಾರ ನಿಯಂತ್ರಣದಲ್ಲಿ ಪೂರಕ ಶಕ್ತಿ ಒದಗಿಸುವ ಸಂಸ್ಥೆಗಳು ಯಾವುವು ಅಂತ ಕೇಳಿದ್ದಾರೆ. ಲೋಕಪಾಲ್ ಮತ್ತು ಲೋಕಾಯುಕ್ತ. ಮುಂದಿನ ಪ್ರಶ್ನೆ, ಸಾರ್ಕ್ ಸಂಸ್ಥೆಯ ಪ್ರಗತಿಗೆ ತೊಡಕಾಗಿರುವ ಪರಿಣಮಿಸಿದ ಅಂಶ ಯಾವುದು ಅಂತ 12ನೇ ಪ್ರಶ್ನೆ ಕೇಳಿದ್ರು. ಉತ್ತರ ಇದೆ ಎಲ್ಲ ನಿರ್ಣಯಗಳು ಸದಸ್ಯ ರಾಷ್ಟ್ರಗಳ ಅವಿರೋಧದ ನೆಲೆಯಲ್ಲೇ ಇರಬೇಕು ಅಂತಕ್ಕಂಥ ಸೂತ್ರ. ಪ್ರಶ್ನೆ 13, ಬೇಸಿಗೆ ಕಾಲದಲ್ಲಿ ಭಾರತದಲ್ಲಿ ಉಷ್ಣಾಂಶ ಹೆಚ್ಚು ಏಕೆ ಅಂತ ಕೇಳಿದ್ದಾರೆ. ಉತ್ತರ, ಸೂರ್ಯನ ಲಂಬಕಿರಣಗಳು ಉತ್ತರ ಗೋಳಾರ್ಧದಲ್ಲಿ ಬೀಳುತ್ತವೆ, ಹೀಗಾಗಿ ಭಾರತದಲ್ಲಿ ಉಷ್ಣಾಂಶ ಹೆಚ್ಚು. ಪ್ರಶ್ನೆ 14, ಕಾಫಿಯ ಹೂಮಳೆ ಅಂದರೆ ಏನು? ಉತ್ತರ, ಪರಿಸರನ ಮಳೆಯು ಕಾಫಿ ಬೆಳೆಗೆ ನೆರವಾಗೋದ್ರಿಂದ ಕರ್ನಾಟಕದಲ್ಲಿ ಅದನ್ನು ಕಾಫಿಯ ಹೂಮಳೆ ಅಂತ ಕರಿತೀವಿ. ಅವೇರ್ ಎಂಬ ಸಂಸ್ಥೆಯನ್ನು ಪ್ರಾರಂಭಿಸಿದವರು ಯಾರು ಅಂತ ಕೇಳಿದ್ರು. ಸೊ ಉತ್ತರ ಇದೆ ವಿದ್ಯಾರ್ಥಿಗಳೇ, ಅದನ್ನು ಸ್ಥಾಪಿಸಿದವರು 1965ರಲ್ಲಿ ಮುಂಬೈ ಪಟ್ಟಣದ ಕೆಲವು ಮಹಿಳೆಯರು. ಎಸ್ 16, ಸುಗ್ಗಿಯ ನಂತರದ ತಂತ್ರಜ್ಞಾನ ಎಂದರೇನು ಅಂತ 16ನೇ ಪ್ರಶ್ನೆ ಕೇಳಿದ್ರು. ಸೊ ಕೃಷಿ ಉತ್ಪನ್ನಗಳ ಸಂಗ್ರಹಣೆ, ಸಂಸ್ಕರಣೆ ಮತ್ತು ಮಾರಾಟದಲ್ಲಿ ತರಲಾದ ಸುಧಾರಣೆಗಳನ್ನೇ ಸುಗ್ಗಿ ನಂತರದ ತಂತ್ರಜ್ಞಾನ ಅಂತ ಕರೀತಾರೆ. ಇನ್ನು 2 ಅಂಕದ ಪ್ರಶ್ನೆಗಳಲ್ಲಿ ಭಾರತ ಮತ್ತು ಯುರೋಪ್ ನಡುವೆ ವ್ಯಾಪಾರ ಹೇಗೆ ನಡೀತಿತ್ತು ಮಧ್ಯಯುಗದಲ್ಲಿ ಅಂತ ಕೇಳಿದ್ದಾರೆ. ಸೊ ಮಧ್ಯಯುಗದಲ್ಲಿ ಭಾರತ ಮತ್ತು ಯುರೋಪ್ ನಡುವೆ ನಡೀತಕ್ಕಂಥ ವ್ಯಾಪಾರದ ಅಂಶಗಳಿದ್ದಾವೆ, ಅವುಗಳನ್ನು ನೋಡ್ಕೊಡ್ರಿ. ಮುಂದಿನ ಪ್ರಶ್ನೆ 18, ಎಸ್ ರಾಮಕೃಷ್ಣ ಮಿಷನ್ನ ದೃಷ್ಟಿಕೋನವನ್ನು ವಿವರಿಸಿದೆ ಅಂತ ಕೇಳಿದ್ದಾರೆ. ಇದಿತ್ತು ಸ್ವಾಮಿ ವಿವೇಕಾನಂದರು ಸ್ಥಾಪಿಸಿರ್ತಕ್ಕಂಥ ರಾಮಕೃಷ್ಣ ಮಿಷನ್ನ ಧ್ಯೇಯೋದ್ದೇಶಗಳನ್ನು ತಿಳಿಸ್ತಕ್ಕಂಥ ಅಂಶಗಳು. ಮುಂದಿನ ಪ್ರಶ್ನೆ, ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳನ್ನು ಬರೀರಿ. ಸೊ 19ರಲ್ಲಿರ್ತಕ್ಕಂಥ ಪ್ರಶ್ನೆ ಇದೆ ವಿದ್ಯಾರ್ಥಿಗಳೇ. ಎಸ್ ಇದಿತ್ತು ಪಂಚವಾರ್ಷಿಕ ಯೋಜನೆಗಳನ್ನು ಯಾಕೆಲ್ಲ ಪ್ರಾರಂಭವನ್ನು ಮಾಡಿದ್ರು ಅಂತಕ್ಕಂಥ ತಿಳಿಸ್ತಕ್ಕಂಥ ಅಂಶಗಳು. 20ನೇ ಪ್ರಶ್ನೆ, ಮೌನ ಕಣಿವೆ ಆಂದೋಲನವನ್ನು ವಿವರಿಸಲಿಕ್ಕೆ ಹೇಳಿದ್ದಾರೆ. ಎಸ್ ಇದಿತ್ತು ಮೌನ ಕಣಿವೆ ಆಂದೋಲನ ಯಾಕೆ ಪ್ರಾರಂಭಿಸಿದ್ರು, ಅದರ ಉದ್ದೇಶಗಳು ಏನು ಅಂತ. ಮುಂದಿನ ಪ್ರಶ್ನೆ, ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರೋ ಅಂಶಗಳು ಯಾವುವು? 21ನೇ ಪ್ರಶ್ನೆ ಉತ್ತರ ಬಂತು, ಭಾರತದ ವಾಯುಗುಣದ ಮೇಲೆ ವಿಶೇಷವಾಗಿ ಸ್ಥಾನ, ಜಲರಾಶಿಗಳು, ಮೇಲ್ಮೈ ಲಕ್ಷಣ, ಮಾನ್ಸೂನ್ ಮಾರುತಗಳು ಪ್ರಭಾವವನ್ನು ಬೀರ್ತವೆ. ಎಸ್ ಅರಣ್ಯದ ನಾಶಕ್ಕೆ ಕಾರಣಗಳು ಯಾವುವು ಅಂತ ಕೇಳಿದ್ದಾರೆ. 22ನೇ ಪ್ರಶ್ನೆ, ಮುಖ್ಯವಾಗಿರ್ತಕ್ಕಂಥ ಕೃಷಿ ಕ್ಷೇತ್ರದ ವಿಸ್ತರಣೆ, ಕೈಗಾರೀಕರಣ, ನಗರೀಕರಣ, ಅತಿಯಾಗಿ ಮೇಯಿಸುವಿಕೆ, ಕಾಡ್ಗಿಚ್ಚು, ರಸ್ತೆ, ರೈಲು ಮತ್ತು ನೀರಾವರಿ ಯೋಜನೆಗಳ ನಿರ್ಮಾಣ ಇವೆಲ್ಲ ಕೂಡ ಅರಣ್ಯ ನಾಶಕ್ಕೆ ಕಾರಣಗಳೇ ಆಗಿದ್ದಾವೆ. ಪ್ರಶ್ನೆ 24, 23 ಕೋಮುವಾದ ದೇಶದ ಐಕ್ಯತೆಗೆ ಮಾರಕ ಹೇಗೆ ಅಂತ ಕೇಳಿದ್ದಾರೆ. ಇಲ್ಲಿ ಎಸ್ ಈ ಪ್ರಶ್ನೆ ಇದೆ 24ರಲ್ಲಿ, ಕೋಮುವಾದ ನಮ್ಮ ದೇಶದ ಬಾಂಧವ್ಯ ಮತ್ತು ಏಕತೆಗೆ ಯಾವ ಥರನಾಗಿ ಮಾರಕ ಅಂತ ಹೇಳ್ತದೆ ಅಂತಕ್ಕಂಥ ಅಂಶಗಳು ಇದ್ದಾವೆ. ಮುಂದಿನ ಪ್ರಶ್ನೆ 3 ಅಂಕದ ಪ್ರಶ್ನೆಗಳಲ್ಲಿ 25,
ಈಸ್ಟ್ ಇಂಡಿಯಾ ಕಂಪನಿ ಮೂಲಕ ದೇಶದಲ್ಲಿ ಬ್ರಿಟಿಷರು ರೂಪಿಸಿರ್ತಕ್ಕಂಥ ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ತಿಳಿಸಬೇಕಾಗಿತ್ತು. ಎಸ್, ಇದಿತ್ತು. ಮುಂದಿನ ಪ್ರಶ್ನೆ, ಅಲಿಘರ್ ಚಳವಳಿಯ ಗ್ರಾಹಕರು ಅನುಭವಿಸುತ್ತಿರುವ ಸಂಕಷ್ಟಗಳೇನು ಅಂತ 24ನೇ ಪ್ರಶ್ನೆ ಇತ್ತು. ಸೊ ಇದಿದೆ ವಿದ್ಯಾರ್ಥಿಗಳೇ, ಮುಖ್ಯವಾಗಿ ಗ್ರಾಹಕರು ಯಾವೆಲ್ಲ ಸಂಕಷ್ಟಗಳನ್ನು ಅನುಭವಿಸುತ್ತಿದ್ದರು ಅಂತಕ್ಕಂಥದ್ದು ಪ್ರಶ್ನೆ 24ರಲ್ಲಿರ್ತಕ್ಕಂಥ ಉತ್ತರ ಇದೆ. ಇನ್ನು 25ನೇ ಪ್ರಶ್ನೆ, ಬ್ರಿಟಿಷರ ನ್ಯಾಯಾಂಗ ವ್ಯವಸ್ಥೆ ಅಂತ ಕೇಳಿದ್ದಾರೆ. ಎಸ್, ಸೊ ಇದಿತ್ತು. ಬ್ರಿಟಿಷರು ರೂಪಿಸಿರ್ತಕ್ಕಂಥ ನ್ಯಾಯಾಂಗ ವ್ಯವಸ್ಥೆ ಹೇಗಿತ್ತು ಅನ್ನೋದನ್ನು ಸೂಚಿಸ್ತಕ್ಕಂಥ 25ನೇ ಪ್ರಶ್ನೆಯ ಉತ್ತರ. ಸೊ ಅದನ್ನು ಸ್ವಲ್ಪ ಪಾಯಿಂಟ್ಸ್ಗಳನ್ನು ತಾವೇನು ಮಾಡ್ಕೊಳ್ಬೇಕಾಗ್ತದೆ, ನೋಡಬೇಕಾಗ್ತದೆ. ಮುಂದಿನ ಪ್ರಶ್ನೆ ಇತ್ತು 1857ರ ದಂಗೆ ಪರಿಣಾಮಗಳು ಅಂತ 27ನೇ ಪ್ರಶ್ನೆ ಇದೆ. ಸೊ ಇದು 1857ರ ದಂಗೆಯ ಪರಿಣಾಮಗಳನ್ನು ಸೂಚಿಸ್ತಕ್ಕಂಥ ಪ್ರಶ್ನೆ ಉತ್ತರ ಇತ್ತು. ಸೊ ನೋಡಿ, ತುಂಬ ಇಂಪಾರ್ಟೆಂಟ್ ಇದೆ ಯಾವೆಲ್ಲ ಪರಿಣಾಮಗಳು ಆಯಿತು ಅಂತ. ಮುಂದಿನ ಪ್ರಶ್ನೆ, ಮಹಿಳಾ ಸ್ವಸಹಾಯ ಸಂಘಗಳು ಮಹಿಳಾ ಸಬಲೀಕರಣಕ್ಕೆ ಪೂರಕ ಸಮರ್ಥಿಸಿ ಅಂತ ಕೇಳಿದ್ದಾರೆ. ಎಸ್, ಮುಖ್ಯವಾಗಿ ಮಹಿಳಾ ಸಬಲೀಕರಣ ಸಂಘಗಳ ಏಕಿದಾವ, ಅವುಗಳನ್ನು ಸ್ಥಾಪಿಸ್ತಕ್ಕಂಥ ಉದ್ದೇಶ ಏನು ಅನ್ನೋದನ್ನು ಕೊಟ್ಟಿದ್ದಾರೆ, ಅವುಗಳನ್ನು ನೋಡ್ಕೊಡ್ರಿ. ಮುಂದಿನ ಪ್ರಶ್ನೆ, ಬಾಲಕಾರ್ಮಿಕ ಸಮಸ್ಯೆ ನಿರ್ಮೂಲನಾ ಕ್ರಮಗಳು ಯಾವುವು ಅಂತ 29ನೇ ಪ್ರಶ್ನೆ ಕೊಟ್ಟಿದ್ರು. ಇದಿತ್ತು ಬಾಲಕಾರ್ಮಿಕ ನಿರ್ಮೂಲನೆಯಲ್ಲಿ ನಮ್ಮ ಸರ್ಕಾರ ಮತ್ತು ಸಂವಿಧಾನಾತ್ಮಕವಾಗಿ ಕೈಗೊಂಡಿರ್ತಕ್ಕಂಥ ಕ್ರಮಗಳನ್ನು ಕೊಟ್ಟಿದ್ದಾರೆ. ಸೊ ಅವುಗಳನ್ನು ಸಹಿತನೂ ಕೂಡ ನೋಡ್ಕೊಡ್ರಿ. ಮುಂದಿನ ಪ್ರಶ್ನೆ, ಪಶ್ಚಿಮ ಮತ್ತು ಪೂರ್ವ ತೀರದ ಪ್ರಮುಖ ಬಂದರುಗಳು ಯಾವುವು ಅಂತ ಕೊಟ್ಟಿದ್ದಾರೆ. ಸೊ 30ನೇ ಪ್ರಶ್ನೆಯಲ್ಲಿ ಪಶ್ಚಿಮ ತೀರದ ಬಂದರುಗಳು ಮತ್ತು ಪೂರ್ವ ತೀರದ ಬಂದರುಗಳು ಯಾವ್ಯಾವ ಇದ್ದಾವೆ ಅವುಗಳನ್ನು ಸಹಿತ ಕೂಡ ನೋಡಿಕೊಡ್ರಿ. ಮುಂದಿನ ಪ್ರಶ್ನೆ, ಕೈಗಾರಿಕಾ ಪ್ರದೇಶ ಅಂದರೆ ಏನು, ಕೈಗಾರಿಕಾ ಪ್ರದೇಶಗಳನ್ನು ಪಟ್ಟಿ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಇದು ಕೈಗಾರಿಕಾ ಪ್ರದೇಶದ ಅರ್ಥ ಮತ್ತು ಭಾರತದಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಪ್ರಮುಖ ಕೈಗಾರಿಕಾ ಪ್ರದೇಶಗಳು. ಅಲ್ಲಿ ಆಯ್ಕೆ ಪ್ರಶ್ನೆ ಕೊಟ್ಟಿದ್ದಾರೆ, ಭೂಕಂಪದ ಮುನ್ನೆಚ್ಚರಿಕಾ ಕ್ರಮಗಳು ಯಾವುವು ಅಂತ ಕೊಟ್ಟಿದ್ದಾರೆ. ಎಸ್, ಸೊ ಇದು ಇತ್ತು ಭೂಕಂಪದ ಮುನ್ನೆಚ್ಚರಿಕಾ ಕ್ರಮಗಳನ್ನು ಸೂಚಿಸ್ತಕ್ಕಂಥ ಅಂಶಗಳು. ಯಾವ ಥರನಾಗಿ ಭೂಕಂಪದ ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ಸೂಚಿಸ್ತೀವಿ ಅಂತ. ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಮುಖ್ಯ ಉದ್ದೇಶಗಳನ್ನು ಕೇಳಿದ್ದಾರೆ 32ನೇ ಪ್ರಶ್ನೆಯಲ್ಲಿ. ಎಸ್, ಇದಿತ್ತು ಗ್ರಾಹಕ ಸಂರಕ್ಷಣಾ ಕಾಯ್ದೆಯನ್ನು ಯಾವೆಲ್ಲ ಉದ್ದೇಶಕ್ಕಾಗಿ ಅದನ್ನು ಜಾರಿ ಮಾಡಿದ್ದಾರೆ ಅನ್ನೋದನ್ನು ಸೂಚಿಸ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಸಾರಿಗೆ ಮತ್ತು ಸಂಪರ್ಕ ಮಾಧ್ಯಮ ಅಂದ್ರೇನು, ಅದರ ಮಹತ್ವ ಕೇಳಿದ್ದಾರೆ. ಎಸ್, ಸಾರಿಗೆ ಮತ್ತು ಸಂಪರ್ಕ ಮಾಧ್ಯಮದ ಅರ್ಥ ಮತ್ತು ಇದನ್ನು ಮಹತ್ವವನ್ನು ಸೂಚಿಸ್ತಕ್ಕಂಥ ಅಂಶಗಳನ್ನು ಖಂಡಿತವಾಗಿ ನೋಡಿಕೊಡ್ರಿ. ಸ್ವಾತಂತ್ರ್ಯ ಚಳವಳಿಯಲ್ಲಿ ಬಾಲ್ ಗಂಗಾಧರ್ ತಿಲಕರ ಪಾತ್ರ ಕೇಳಿದ್ದಾರೆ. ಸೊ ವಿದ್ಯಾರ್ಥಿಗಳೇ, ಸೊ ಇದಿತ್ತು ಸ್ವಾತಂತ್ರ್ಯ ಚಳವಳಿಯಲ್ಲಿ ಬಾಲ್ ಗಂಗಾಧರ್ ತಿಲಕರು ಯಾವೆಲ್ಲ ಕ್ರಮಗಳನ್ನು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಸೂಚಿಸ್ತಕ್ಕಂಥ ಅಂಶಗಳು 10-12 ಪಾಯಿಂಟ್ಸ್ ಆದರೂ ಬರೀಬೇಕು. ಸ್ವಾತಂತ್ರ್ಯ ಹೋರಾಟದಲ್ಲಿ ಬುಡಕಟ್ಟು ವರ್ಗಗಳ ಬಂಡಾಯವನ್ನು ವಿವರಿಸಲಿಕ್ಕೆ ಹೇಳಿದ್ದಾರೆ 35ನೇ ಪ್ರಶ್ನೆ. ಸೊ ಇದಿದೆ ಯಾವ ಥರನಾಗಿ ಬುಡಕಟ್ಟು ವರ್ಗಗಳು ಸ್ವಾತಂತ್ರ್ಯ ಹೋರಾಟದಲ್ಲಿ ಬಂಡಾಯವನ್ನು ಮಾಡಿದ್ದು ಅನ್ನೋದನ್ನು ತಿಳಿಸ್ತಕ್ಕಂಥದ್ದು. ಮುಂದೆ ನೆಹರು ಅವರು ಪ್ರಧಾನಮಂತ್ರಿಯಾದ ಮೇಲೆ ದೇಶಕ್ಕೆ ನೀಡಿದ ಕೊಡುಗೆಗಳನ್ನು ವಿವರಿಸಿದೆ ಅಂತ ಕೇಳಿದ್ದಾರೆ. ಸೊ ಇದಿದೆ ನೆಹರು ಅವರು ಪ್ರಧಾನಮಂತ್ರಿ ಆದಮೇಲೆ ದೇಶಕ್ಕೆ ಕೈಗಾರೀಕರಣ, ಉಕ್ಕಿನ ಮನುಷ್ಯ ಅಂತ ಕರೀತಾರೆ, ರಾಜ್ಯಗಳು, ಪಂಚವಾರ್ಷಿಕ ಯೋಜನೆಗಳು, ಪಂಚಶೀಲ ತತ್ವಗಳು, ಇವೆಲ್ಲ ತಾವೇನು ಮಾಡಬೇಕು, ಬರಿಬೇಕು. ಇನ್ನೊಂದು ಪ್ರಶ್ನೆ, ವಿಶ್ವಸಂಸ್ಥೆ ಯಾವಾಗ ಉದಯವಾಯಿತು, ವಿಶ್ವಸಂಸ್ಥೆ ಉದ್ದೇಶಗಳನ್ನು ಕೇಳಿದ್ದಾರೆ. ಸೊ ಇದು ವಿಶ್ವಸಂಸ್ಥೆ ಉದಯವಾದದ್ದು, ವಿಶ್ವಸಂಸ್ಥೆ ಯಾಕೆಲ್ಲ ಹುಟ್ಟುಕೊಂಡಿತ್ತು ಅನ್ನೋದನ್ನು ಉದ್ದೇಶಗಳಿದ್ದಾವೆ, ಅವುಗಳು ಸಹಿತ ಮೋಸ್ಟ್ ಇಂಪಾರ್ಟೆಂಟ್. ಮುಂದಿನ ಪ್ರಶ್ನೆ, ವ್ಯವಸಾಯ ಅಥವಾ ಕೃಷಿ ಅಂದ್ರೇನು, ಅದರ ಪ್ರಾಮುಖ್ಯತೆ ಕೇಳಿದ್ದಾರೆ. ಇದಿದೆ ವ್ಯವಸಾಯ ಮತ್ತು ಕೃಷಿ ಅಂದರೆ ಏನು, ಅದರ ಪ್ರಾಮುಖ್ಯತೆಯನ್ನು ಸೂಚಿಸ್ತಕ್ಕಂಥ ಅಂಶಗಳು. ಕಡೆ ಪ್ರಶ್ನೆ, ಭಾರತದ ನಕ್ಷೆಯನ್ನು ರಚಿಸಿ ಅದರಲ್ಲಿ ಕೆಳಗಿನ ಸ್ಥಳಗಳನ್ನು ಗುರುತಿಸಬೇಕಾಗಿತ್ತು. ಸೊ ಉತ್ತರ ಇದೆ, ಭಾರತದ ನಕ್ಷೆಯನ್ನು ತೆಗೆದಾಗ ಅದರಲ್ಲಿ ಬಾಂಬೆ, ಪೂರ್ವಘಟ್ಟ, ಎನ್ನೋರ, ಮುಂಬೈ ಹೈ ಅಂತಕ್ಕಂಥ ಸೂಚಿಸ್ತಕ್ಕಂಥದ್ದು ಅಂಶಗಳಿತ್ತು. ಸೊ ಇಷ್ಟಿತ್ತು ಈ ವಿಡಿಯೋದಲ್ಲಿ.